ಹೌದು, ದಿನೇ ದಿನೇ ಕುತೂಹಲ ಹೆಚ್ಚಿಸಿಕೊಳ್ಳುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ ಇದೀಗ ಮಗ್ಗಲು ಬದಲಿಸಿದೆ. ಈವರೆಗೆ ಸದಸ್ಯರನ್ನು ಸೆಳೆಯುವುದಕ್ಕೆ ಮಾತ್ರ ಸೀಮಿತವಾಗಿದ್ದ ಚುನಾವಣೆ ಇದೀಗ ತನಿಖೆ, ಕಾನೂನು ಕ್ರಮದವರೆಗೂ ಬಂದು ಮುಟ್ಟಿದೆ. ಅಲ್ಲದೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗಿಸದಿದ್ದರೆ ಕಾಂಗ್ರೆಸ್ನಲ್ಲಿದ್ದುಕೊಂಡೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕಾಂಗ್ರೆಸ್ ವರಿಷ್ಠರು ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ನಾಯಕರು ಇಂದು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಂದಿ ಎಂ ಆಂಜಿನಪ್ಪ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅಲ್ಲದೆ ಈ ಹಿಂದೆ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಪಕ್ಷಾಂತರ ಮಾಡಿದ್ದ ಹಲವು ಸದಸ್ಯರು ಲೋಕಸಭಾ ಚುನಾವಣೆ ವೇಳೆ ಬಂದು ಮತ್ತೆ ತಪ್ಪು ಮಾಡುವುದಿಲ್ಲ ಎಂದು ಹೇಳಿದ ಕಾರಣ ಆಗ ಪ್ರಕರಣ ವಾಪಸ್ ಪಡೆಯಲಾಗಿದೆ. ಆದರೆ ಈ ಬಾರಿ ಹಾಗೆ ಆಗಲು ಬಿಡೋದಿಲ್ಲ. ಪಕ್ಷದ ಚಿಹ್ನೆಯಡಿ ಗೆದ್ದು ಪಕ್ಷ ದ್ರೋಹ ಮಾಡಿದರೆ ಕಠಿಣ ಕಾನೂನು ಕ್ರಮ ಆಗಲಿದೆ ಎಂದು ತಿಳಿಸಿದರು. ಅಲ್ಲದೆ ಹಾರೋಬಂಡೆ ಸಮೀಪ ಬೋವಿ ಸಮುದಾಯದ ಜಮೀನು ಕಬಳಿಸಿದ ವ್ಯಕ್ತಿ ಸೇರಿದಂತೆ ನಗರಸಭೆಯ ಆಸ್ತಿ ಕಬಳಿಸಿದ ಯಾವೊಬ್ಬರನ್ನೂ ಬಿಡೋ ಪ್ರಶ್ನೆಯೇ ಇಲ್ಲ. ಅಲ್ಲದೆ ಅಭಿವೃದ್ಧಿ ವಿಚಾರದಲ್ಲಿಯೂ ಶಾಸಕರು ಸೇರಿದಂತೆ ಯಾರ ನಿರ್ಲಕ್ಷ್ಯವನ್ನೂ ಸಹಿಸೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರೇ ಇದ್ದರೂ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರ ವಿರುದ್ಧ ಕಾಂಗ್ರೆಸ್ನಲ್ಲಿದ್ದುಕೊಂಡೇ ನಾನೇ ಹೋರಾಟ ಮಾಡುತ್ತೇನೆ ಎಂದು ಆಂಜಿನಪ್ಪ ತಿಳಿಸಿದರು. ಈ ಹಿಂದೆ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿದ್ದ ವೇಳೆ ಸರ್ಕಾರದ ನಮ್ಮ ಸಮುದಾಯದ ವಿರುದ್ಧವೇ ಹೋರಾಟ ಮಾಡಿದ ಇತಿಹಾಸ ಇರುವವನು ನಾನು. ಹಾಗಾಗಿ ಸರ್ಕಾರ ಮತ್ತು ನಗರಸಭೆ ಆಡಳಿತ ನಮ್ಮದೇ ಇದ್ದು ನಮ್ಮದೇ ಆಡಳಿತ ತಪ್ಪು ಮಾಡಿದರೆ ನಮ್ಮ ಆಡಳಿತದ ವಿರುದ್ಧವೇ ಹೋರಾಟ ಮಾಡುತ್ತೇನೆ, ಯಾರ ಮುಲಾಜು ಇಲ್ಲ ಎಂದು ಆಂಜಿನಪ್ಪ ಸ್ಪಷ್ಟಪಡಿಸಿದರು. ಸಾರ್ವಜನಿಕ ಆಸ್ತಿ ಕಬಳಿಸಿದವರು ಇಂದು ನಗರಸಭೆ ಅಧಿಕಾರ ಹಿಡಿಯಲು ಮುಂದಾಗಿದ್ದಾರೆ. ಅಂತಹವರನ್ನು ನೋಡಿಕೊಂಡು ಮೌನವಾಗಿರಲು ಸಾಧ್ಯವಿಲ್ಲ. ಸಾರ್ವಜನಿಕ ಆಸ್ತಿ ಕಬಳಿಸಿದವರಿಗೆ ಕಾನೂನು ಕ್ರಮ ಆಗಲೇಬೇಕು. ತಪ್ಪು ಯಾರು ಮಾಡಿದರೂ ತಪ್ಪೇ ಆಗಿದ್ದು ಅದನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇಲ್ಲಿ ಡಿಸ್ಕ್ವಾಲಿಫೈ ಆಗಿರೋದು ಸುಧಾಕರೇ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು DC ಹೇಳಿ ಬೇಕಂತ ನನಗೆ ಅವ್ರ ಸದಸ್ಯರು ಒಬ್ರು ಹೇಳಿದ್ರು 6 ತಿಂಗಳು DC ಹತ್ರಕ್ಕೆ ಹೋಗ್ದಂಗೆ ಮಾಡಿ ಆಮೇಲೆ ಬೇಕಂತ ಆ ತಪ್ಪು ಈ ತಪ್ಪು ಹುಡ್ಕೊಂಡು ತಳ್ಳಿ ಅದನ್ನು ವಜಾ ಮಾಡಿದ್ರಿಂದ ಸೀದಾ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ವಜಾ ಮಾಡುವಂಥ ಪರಿಸ್ಥಿತಿಗೆ ಬಂದಾಗ ಈ ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ಬಂದು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಇನ್ನು ನಾವು ಈ ತಪ್ಪು ಮಾಡಲ್ಲ ಅನ್ನೋದಕ್ಕೆ ನಾವು ದೊಡ್ಡತನ ತೋರಿಸಿರೋದು. ಈಗೇನಾದರೂ ಆ ಥರ ಆದರೆ ಈ ವಿಪ್ ಇಶ್ಯೂ ಮಾಡಿ ಎಲ್ಲರಿಗೂ ಮಾಡಿದೆ ಆ ಪ್ರಕಾರ ನಡ್ಕೊಬೇಕು ಅವರು. ಇದರ ಮಧ್ಯೆ ವ್ಯಾಪಾರನೂ ಆಗಿ ತಗೊಂಡೋಗಿ ಡೆಲ್ಲಿನಲ್ಲಿ ಇದು ಮಾಡಿದವರು. ಬಟ್ ನಮಗೂ ಬೇರೆ ಥರ ಶಕ್ತಿ ಇತ್ತು. ಏರ್ಪೋರ್ಟಲ್ಲೇ ಹೋಗಿ ಇಳ್ಕೊಂಬರ್ಬಂದು ವಾಪಸ್ಸು ನಮ್ಮೂರು ಹೋಗಿದ್ದವ್ರನ್ನ ನಾವು ಬೇಡ ಬನ್ನಿ ವಾಪಸ್ ಬನ್ನಿ ಪರವಾಗಿಲ್ಲ ಅವ್ರು ಹತ್ತಿ ಫ್ಲೈಟು ಇದಾನೆ ಕಾನೂನು ಇದೆ ಅದಕ್ಕೆ ಅಂಥೇಳಿ ನಾವು ವಾಪಸ್ಸು ಅದಕ್ಕೇನು ನಾವು ಇದು ಮಾಡೋಕ್ಕೆ ಹೋದವ್ರಲ್ಲ. ಹಾರೋಬಂಡೆ ಹತ್ರ ಸುಮಾರು ಜಮೀನು ಹರಿಜನರದು, ಅದ್ರ ಎಲ್ಲ ಬೋವಿಗಳದು ಹಾಕ್ಕೊಂಡು ಎಲ್ಲ ಮಜಾ ಮಾಡ್ತಾ ಇದ್ದಾನೆ. ಚುನಾವಣೆ ಬಂದಾಗ ಯಾವ ಪಾರ್ಟಿ ಇಷ್ಟ, ಯಾವ ಅಭ್ಯರ್ಥಿ ಇಷ್ಟ ಅದರ ಹಿನ್ನೆಲೆ ತೊಗೊಂಡು ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಅಂಥದ್ದು ಮಾಡಿಕೊಡ್ರಪ್ಪ ಅಂತ ನನ್ನ ನಿಲುವು. ಇವ್ರು ಈ ಥರ ಎದುರಿಸಿ ಮಾಡ್ಕೊಂಡು ಹೋಗಿರೋದಕ್ಕೆ ಈಗ ನಾವು ಪ್ರತ್ಯುತ್ತರ ಅದೇ ಮಾಡಬೇಕು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಕಾಂತ್ ಮಾತನಾಡಿ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಅವರ ಬಗ್ಗೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕರು ತಪ್ಪಾಗಿ ಮಾತನಾಡಿರುವುದು ಬೇಸರದ ಸಂಗತಿ. ನಗರಸಭೆ ಆಡಳಿತ ಕಳೆದ 3 ವರ್ಷದಿಂದ ತೀವ್ರ ಹದಗೆಟ್ಟಿದೆ. ಪಕ್ಷದ ಚಿಹ್ನೆಯಡಿ ಗೆದ್ದ ಸದಸ್ಯರು ಪಕ್ಷದ ಆದೇಶದಂತೆ ವರ್ತಿಸಬೇಕು. ಆದರೆ ಪಕ್ಷ ವಿರೋಧಿಯಾಗಿ ಬಿಜೆಪಿ ಬೆಂಬಲಿಸುವ ಮೂಲಕ ಈಗಾಗಲೇ ಪಕ್ಷ ದ್ರೋಹ ಮಾಡಿದ್ದಾರೆ. ಈಗಲೂ ಮಾಡಲು ಮುಂದಾಗಿರುವುದು ವಿಪರ್ಯಾಸ ಎಂದರು. ಪ್ರಸ್ತುತ ನಗರಸಭೆಯಲ್ಲಿ ಯಾರೇ ಅಧ್ಯಕ್ಷರಾಗಬೇಕಾದರೆ ಕನಿಷ್ಠ 20 ಮಂದಿ ಸದಸ್ಯರ ಬೆಂಬಲದ ಅಗತ್ಯವಿದೆ. ಆದರೆ ಬಿಜೆಪಿ ಗೆದ್ದಿರುವುದು ಕೇವಲ 9 ಮಂದಿ ಸದಸ್ಯರು ಮಾತ್ರ. ಉಳಿದವರನ್ನು ಖರೀದಿ ಮಾಡಲು ಮುಂದಾಗಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಎಂದರು. ಆದರೆ ಕಾಂಗ್ರೆಸ್ನ 16 ಮಂದಿ ಸದಸ್ಯರಿದ್ದಾರೆ. ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದ ಸದಸ್ಯರನ್ನು ಸಂಸದ ಸುಧಾಕರ್ ಅವರು ಗೆಲ್ಲಿಸಿಲ್ಲ. ಬದಲಿಗೆ ಕಾಂಗ್ರೆಸ್ ಚಿಹ್ನೆ ನೋಡಿ ಜನ ಮತ ಹಾಕಿದ್ದಾರೆ. ಈಗ ಅದೇ ಕಾಂಗ್ರೆಸ್ ಸದಸ್ಯರು ಪಕ್ಷ ದ್ರೋಹ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದರು. ಇನ್ನು ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ವೈ.ಎ. ನಾರಾಯಣಸ್ವಾಮಿ ಅವರು ಚಿಕ್ಕಬಳ್ಳಾಪುರ ನಿವಾಸಿಯಾಗಿರಲಿಲ್ಲ. ಆದರೂ ಅವರು ಸುಮಾರು 7-8 ಕಡೆ ಮತದಾನ ಮಾಡಿಯೂ ಚಿಕ್ಕಬಳ್ಳಾಪುರದಲ್ಲಿಯೂ ಮತ ಚಲಾಯಿಸಿದರು.
ಅದೇ ರೀತಿಯಲ್ಲಿ ಹೊಸಕೋಟೆಯಲ್ಲಿ ಮತದಾರರಾಗಿದ್ದ ಆಗಿನ ಸಂಸದ ಬಿಎನ್ ಬಚ್ಚೇಗೌಡರು ಕೂಡ ಅಂದು ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದಾರೆ. ಈಗ ವಿಧಾನ ಪರಿಷತ್ ಸದಸ್ಯರು ಮತ ಚಲಾಯಿಸಿದರೆ ತಪ್ಪೇನು ಎಂದು ರಾಜಕಾಂತ್ ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 16 ಜನ ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥ ಸದಸ್ಯರೆಲ್ಲ ಕೂಡ ಮೊಟ್ಟ ಮೊದಲಿಗೆ ಅವ್ರು ಗೌರವ ಕೊಡಬೇಕಾಗಿರ್ತಕ್ಕದ್ದು ಆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರ್ತಕ್ಕಂಥ ನಾವು ಆ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದಾಗ ಆ ಅಭ್ಯರ್ಥಿ ಪರವಾಗಿ ನಿಂತ್ಕೋಬೇಕು, ಆ ಪಕ್ಷಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಆ ಪಕ್ಷದಿಂದ ಗೆದ್ದಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಇದೆ. ಯಾರು ಶಾಸಕರಾಗಿದ್ದರು ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಕನಿಷ್ಠ ಪಕ್ಷ ನಾವೆಲ್ಲ ಸಿಂಗಪೂರ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮ ಇಬ್ಬರು ಸದಸ್ಯರನ್ನು ನಮ್ಗೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂಡಿದ್ದು ಕೂಡ ನಾವು ನಮ್ಮ ಕಣ್ಮುಂದೆ ಇವತ್ತಿಗೂ ಕೂಡ ಕಾಣಿಸ್ತಾ ಇದೆ. ಪರವಾಗಿ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು BJPಯಿಂದ ಗೆದ್ದಿರ್ತಕ್ಕಂಥವ್ರು 8 ಜನ ಸದಸ್ಯರು ಮಾತ್ರ, 9 ಜನ. ಇವತ್ತು ಕನಿಷ್ಠ ಅಂದರೆ 19ರಿಂದ 20 ಜನ ಇವತ್ತು ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಬೇಕಾದ್ರೆ 19ರಿಂದ 20 ಜನ ಬೇಕು. ಆದರೆ ಉಳಿದಂಥವ್ರು ಯಾರು? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ನೀವು ಬೇರೆ ಪಕ್ಷದವ್ರನ್ನ ಲಾಬಿ ಮಾಡಿ ವ್ಯಾಪಾರ ಮಾಡಿ ಅವ್ರನ್ನೆಲ್ಲ ಕೂಡ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕಿ ಇಲ್ಲ ಸಲ್ಲದ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಭಯಗಿಸಿ ಅವ್ರನ್ನೆಲ್ಲ ಕರ್ಕೊಂಡೋಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ವೈಎನಾರಾಯಣ ಸ್ವಾಮಿ ಮನೆ ಮಾಡಿದ್ರಾ? ಯಾವುದಿದೆ ಇವತ್ತು ಅವ್ರ ಅಡ್ರೆಸ್ ಇದೆಯಾ? ಆಮೇಲೆ ಬಚ್ಚೇಗೌಡ್ರಲ್ಲಿ ಮನೆ ಮಾಡಿದ್ರಾ? ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಒಬ್ಬ ಲೋಕಸಭಾ ಸದಸ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ ಚಲಾವಣೆ ಮಾಡ್ತಕ್ಕಂಥ ಅಧಿಕಾರ ಇರೋದ್ರಿಂದ ಅವ್ರಿಗೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವ್ರಿಗೆ ಎಲ್ಲಿ ಬೇಕಾದರೂ ಕೂಡ ಒಂದು ಮತ ಚಲಾವಣೆ ಮಾಡೋದಕ್ಕೆ ಅಧಿಕಾರ ಇದೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರವನ್ನು ಕಾಂಗ್ರೆಸ್ ಹಿಡಿಯುವುದು ಖಚಿತವಾಗಿದ್ದು 12ರಂದು ನಡೆಯಲಿರುವ ಚುನಾವಣೆಯಲ್ಲಿ ಕೈ ಕಮಾಲ್ ಮಾಡಲಿದೆ ಎಂದು ಕಾಂಗ್ರೆಸ್ ಮುಖಂಡರು ವಿಶ್ವಾಸ ವ್ಯಕ್ತಪಡಿಸಿದರು. 6 ಮಂದಿ ಕಾಂಗ್ರೆಸ್ ಸದಸ್ಯರು ಈಗಾಗಲೇ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಮಾತು ನಾಯಕರು ವ್ಯಕ್ತಪಡಿಸಿದರು. ಅಲ್ಲದೆ ಜೆಡಿಎಸ್ನ 2 ಸದಸ್ಯರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ತಿಳಿಸಿದರು. ಇನ್ನು ಎಷ್ಟು ಮಂದಿ ವಿಧಾನ ಪರಿಷತ್ ಸದಸ್ಯರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮತ ಚಲಾಯಿಸಲಿದ್ದಾರೆ ಎಂಬ ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡದ ನಾಯಕರು ಈ ಹಿಂದೆ ಬಿಜೆಪಿ ಮಾಡಿರುವ ತಂತ್ರವನ್ನೇ ಈಗ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಹೇಳಿ ಜಾರಿಕೊಂಡರು. ಕಾಂಗ್ರೆಸ್ ತಂತ್ರ ಬದಲಿಸಿದ್ದು 12ರಂದು ನಗರಸಭೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಏನು ಇವತ್ತು ಚುನಾವಣೆ 12ನೇ ತಾರೀಕು ನಿಗದಿಯಾಗಿದೆ ನಗರಸಭೆದು. ಇವತ್ತು ಸೋಲ್ತೀವಿ ಅಂತಕ್ಕಂಥ ಭೀತಿ ಇರೋದ್ರಿಂದ ಬೇರೆ ಬೇರೆ ಪಕ್ಷಗಳನ್ನ ಕೂಡ ಹೇಳ್ಕೊಳ್ತಕ್ಕಂಥ ಮತ್ತು ಈ ಪಕ್ಷದಲ್ಲಿರ್ತಕ್ಕಂಥ ಇವ್ರನ್ನೂ ಕೂಡ ಆಸೆ ಆಮಿಷಗಳನ್ನು ತೋರಿಸಿ ಅವ್ರಿಗೆಲ್ಲ ಜೊತೆ ಕರ್ಕೊಂಡೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಭಯ ಮತ್ತು ಧಮಕಿ ಹಾಕಿ ಕರ್ಕೊಂಡೋಗ್ತಕ್ಕಂಥ ರೀತಿ ಬಿಡಬೇಕು. ಇದು ಮತದಾರರ ತೀರ್ಪಿಗೆ ನಾವೆಲ್ಲ ಕೂಡ ತಲೆ ಬಾಗಲೇಬೇಕಾಗ್ತದೆ, ಗೌರವ ಕೊಡಲೇಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾಯನಹಳ್ಳಿ ನಾರಾಯಣಸ್ವಾಮಿ, ಗವಿರಾಯಪ್ಪ, ರಾಮಸ್ವಾಮಿ, ಮುನೇಗೌಡ, ರಾಮಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.